ವಿಡಿಯೋ ಅಂಥದ್ದೇ ಗಣಿತದು. ಇವುಗಳನ್ನು ರೂಢಿ ಆಗಲಿ ಅಂತ ತಿಳ್ಕೊಂಡು ಹಾಕಿನು ಚೆನ್ನಾಗಿ ಬಿಡಿಸ್ರಿ. ವರ್ಗಮೂಲ ಹೆಂಗೆ ಕಂಡುಹಿಡಿಬೇಕು ಅನ್ನೋದು ನೋಡ್ರಿ. ಬಾಯಲ್ಲೇನೆ ಹೆಂಗೆ ಮಾಡ್ಬೇಕು ಅದನ್ನೂ ತಿಳಿಸ್ತಾನೆ ನಾನು. ಬಾಯಲ್ಲೇನೆ ಉತ್ತರ ಬರ್ತದೆ. ಬಿಡಿಸೋದಾಗ್ತಾನೆ ವಿಡಿಯೋ ಆನ್ ಮಾಡಿರಿ ನೋಡ್ರಿ. ಹಣ್ಣುಗಳು ಹೆಂಗಂದ್ರೆ 7,056 ಹಣ್ಣುಗಳನ್ನು ಎಷ್ಟು ಡಬ್ಬಿಗಳಿವೆಯೋ ಅಷ್ಟೇ ಹಣ್ಣುಗಳನ್ನು ಪ್ರತಿ ಡಬ್ಬಿಯಲ್ಲಿ ತುಂಬಿದ್ದರೆ ಡಬ್ಬಿಗಳ ಹಾಗೂ ಹಣ್ಣುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇನ್ನೊಂದು, ಒಂದು ತೋಟದಲ್ಲಿ ಎಷ್ಟು ಗಿಡಗಳ ಸಾಲುಗಳಿವೆಯೋ ಅಷ್ಟೇ ಗಿಡಗಳನ್ನು ಹಚ್ಚಿದ್ದರೆ, ಈಗ 15 ಸಾಲು ಹಾಕ್ಯಾರ. ಈಗ ಒಂದು ಹೊಲದಾಗ 15 ಸಾಲು ಹಾಕ್ಯಾರ. ಆ 15 ಸಾಲು ಹಾಕ್ಯಾರ, ಒಂದೊಂದು ಸಾಲಿಗೆ 15 ಗಿಡಗಳನ್ನು ನಟ್ಟಿದ್ರೆ ಗಿಡಗಳ ಸಂಖ್ಯೆ ಎಷ್ಟು, ಸಾಲುಗಳ ಸಂಖ್ಯೆ ಎಷ್ಟು ಅಂತ ಸೈನಿಕ್ ಸ್ಕೂಲ್ನಾಗ ಬಿದ್ದವು. ಇದೇ ಮಾದರಿ ಸಾಲುಗಳ ಸಂಖ್ಯೆ ಎಕ್ಸ, ಗಿಡಗಳ ಸಂಖ್ಯೆ ಎಕ್ಸ. ಆಮೇಲೆ ಒಂದು ವಿದ್ಯಾರ್ಥಿಗಳು ಒಂದು ಫಂಡ ಗೊಳೆ ಮಾಡಿದರು. ಎಷ್ಟೋ ವಿದ್ಯಾರ್ಥಿಗಳು ಇದ್ದರು. ಎಷ್ಟು ವಿದ್ಯಾರ್ಥಿಗಳು ಅದೀವು ಅಷ್ಟು ಹಣ ಹಾಕೋನು ಅಂದರು. ಅವ್ರು ಹಾಕಿದ ಒಟ್ಟು ಹಣ ಎಕ್ಸ್ ಆಯಿತು. ಹಾಗಾದ್ರೆ ಹುಡುಗರ ಸಂಖ್ಯೆ ಎಷ್ಟು, ಅವ್ರು ಹಾಕಿದ ಹಣ ಎಷ್ಟು, ಎಲ್ಲ ವರ್ಗಮೂಲ ಲೆಕ್ಕಗಳಿವು. ಇಂಥವೆಲ್ಲ ಪರೀಕ್ಷೆಗೆ ಬೀಳ್ತಿರ್ತಾವೆ. ಸರ್ ಏನು ಹೇಳ್ತಿರ್ತಾರಲ್ಲ ಅದನ್ನು ಲಕ್ಷ್ಯ ಕೊಟ್ಟು ಕೇಳಬೇಕು. ಈಗೇನು ಡಬ್ಬಿಗಳು ಎಷ್ಟವ ಅಷ್ಟೇ ಹಣ್ಣುಗಳನ್ನು ತುಂಬಿದ್ದಾರೆ. ಡಬ್ಬಿಗಳ ಸಂಖ್ಯೆ ಎಷ್ಟು, ಹಣ್ಣುಗಳ ಸಂಖ್ಯೆ ಎಷ್ಟು. ಇದು ಒಂದು ತೋಟದಲ್ಲಿ ಎಷ್ಟು ಸಾಲುಗಳಿವೆ ಅಷ್ಟೇ ಗಿಡಗಳನ್ನು ನಟ್ಟಿದ್ದಾರೆ. ಅಲ್ಲಿ ತೋಟದಲ್ಲಿ ಇದ್ದ ಗಿಡಗಳ ಸಂಖ್ಯೆ ಇಷ್ಟು ಆಗಿದ್ದರೆ, ಎಕ್ಸ್ ಆಗಿದ್ದರೆ ಸಾಲುಗಳ ಸಂಖ್ಯೆ ಎಷ್ಟು, ಗಿಡಗಳ ಸಂಖ್ಯೆ ಎಷ್ಟು ಅಂತ ಕಂಡುಹಿಡಿಬೋದು. ಆಮೇಲೆ ಒಂದು ವಿದ್ಯಾರ್ಥಿಗಳು ಒಂದು ಗುಂಪು ಇರ್ತದೆ. ಎಷ್ಟೋ ಇರ್ತಾರೆ ವಿದ್ಯಾರ್ಥಿಗಳೇ. ನಾವೆಷ್ಟು ವಿದ್ಯಾರ್ಥಿಗಳು ಅಷ್ಟೇ ರೊಕ್ಕ ಹಾಕಿದರು. ಒಟ್ಟು ಟೋಟಲ್ ಅಮೌಂಟ್ ಎಕ್ಸ್ ಆಯಿತು. ಹಾಗಾದ್ರೆ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಹಾಗೂ ಪ್ರತಿಯೊಬ್ಬ ವಿದ್ಯಾರ್ಥಿ ಹಾಕಿದ ಹಣ ಎಷ್ಟು ಅಂತ ಕೇಳಿದಾಗ ನೀವು ವರ್ಗಮೂಲ ತೆಗಿಲಿಕ್ಕೆ ಬೇಕು. ಆಮೇಲೆ ವೃತ್ತದ ವಿಸ್ತೀರ್ಣ ಕೊಡ್ತಾನೆ, ತ್ರಿಜ್ಯದ ಅಳತೆ ಎಷ್ಟು ಅಂತ ಕೇಳ್ತಾನೆ, ಆವಾಗ ನಿಮಗೆ ಇದು ವರ್ಗಮೂಲ ಲೆಕ್ಕ ಬೇಕು. ಒಂದು ವರ್ಗಾಕಾರದ ವಿಸ್ತೀರ್ಣ ಇಷ್ಟದ, ಹಂಗಾದ್ರೆ ಆ ವರ್ಗದ ಭುಜ ಎಷ್ಟು, ಆವಾಗೂ ನಿಮಗೆ ವರ್ಗಮೂಲ ತೆಗೆದು ಬರಲಿಕ್ಕೆ ಬೇಕು. ಅದು ತ್ರಿಕೋನದಾಗೂ ಬೇಕು. ಕರ್ಣಗಳ ಅಳತೆ ಕೇಳಿದಾಗ, ಭುಜಗಳ ಅಳತೆ ಕೇಳಿದಾಗ ನಿಮ್ಗೆ ವರ್ಗಮೂಲ ಮೇಲಿಂದ ಲೆಕ್ಕಗಳು ಎಷ್ಟು ಬರ್ತಾವ ಅನ್ನೋ ಲೆಕ್ಕಗಳನ್ನು ಎಲ್ಲ ಹಾಕ್ತದೆ ಈ ಅನುಕ ನಂಬರ್ದಾಗ. ಇವು ಮೇನವಾಗಿ ವ್ಯಾವಹಾರಿಕ ಲೆಕ್ಕಗಳು, ವರ್ಗಮೂಲ, ಆಮೇಲೆ ಭಿನ್ನರಾಶಿ, ಸರಳೀಕರಣ ಬಂದೇ ಬರ್ತಾವೆ. ನಿಮಗೆ ಸರಳೀಕರಣ ಯಾಕೆ ಬರ್ತಾವ ಅಂದ್ರೆ ಅದು ಒಂದು ಫಾರ್ಮುಲಾ ಮೇಲೆ ಹೋಗೋದಿರ್ತದೆ. ಇವೆಲ್ಲ ವಿಚಾರ ಮಾಡಬೇಕು. ಆಮೇಲೆ ಥಿಂಕಿಂಗ್ ಪವರ್ ಮೇಲೆ ಲೆಕ್ಕ ಇರ್ತಾವೆ ಇವು. ಆಮೇಲೆ ವರ್ಗ ಸಂಖ್ಯೆನ ಬಾಯ್ದಿದ್ದು ಹೆಂಗೆ ಕಂಡು ಹಿಡಿಬೇಕು ಅದನ್ನೆಲ್ಲ ನಾ ತಿಳಿಸ್ತಿರ್ತೀನಿ, ಲಕ್ಷ್ಯ ಕೊಟ್ಟು ನೋಡಿ. ಇಲ್ಲ ಹಣ್ಣುಗಳ ಸಂಖ್ಯೆ ಅಂದ್ ಏನು ಕೇಳ್ಯಾರ, ಡಬ್ಬಿಗಳ ಸಂಖ್ಯೆ ಎಕ್ಸ್, ಡಬ್ಬಿಗಳ ಸಂಖ್ಯೆ ಎಕ್ಸ್ ಆಗಿರಲಿ, ಎಕ್ಸ್ ಆಗಿರಲಿ. ಆಮೇಲೆ ಹಣ್ಣುಗಳ ಸಂಖ್ಯೆ ಎಕ್ಸ್ ಆಗಿರಲಿ. ಹಣ್ಣುಗಳ ಸಂಖ್ಯೆ ಎಕ್ಸ್ ಆಗಿರಲಿ. ಆಯ್ತಾ? ಎಕ್ಸ್ ಗುಂಡ್ಲೆ ಎಕ್ಸ್, ಎಕ್ಸ್ ಎಕ್ಸ್ ಗುಂಡ್ಲೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟದ, 7,056. ಎಕ್ಸ್ ಸ್ಕ್ವೇರ್ ಬರೋಬರಿ ಎಕ್ಸ್ ಗುಂಡೆ ಎಕ್ಸ್ ಮಾಡಿದರೆ ಎಕ್ಸ್ ಸ್ಕ್ವೇರ್ ಆಗ್ತದೆ. ಎಕ್ಸ್ ಸ್ಕ್ವೇರ್ ಬರೋಬರಿ 7056. ನೋಡ್ರಿ, 7056 ವರ್ಗಮೂಲ ಹೆಂಗೆ ತೆಗಿಬೇಕು? 7056 ವರ್ಗಮೂಲ ಭಾಗಾಕಾರ ಕ್ರಿಯೆ 2 ಗುಂಪು ಹಾಕೊಂಡ್ರಿ. 8 8 64, 8 8 64. ನೋಡಿ 10 4 ಆದ್ರೆ 6, ಕೈಲ ಬಂತು 1 0. ಆಮೇಲೆ ಈ 8ಅನ್ನು ಇಲ್ಲಿ ಕೂಡಿಸ್ಕೊತೀನಿ. ಮನುಷ್ಯನ ತೋರಿ ಬಾಯಿಲೆ ಹಚ್ಚೋದು ಹೇಳ್ತಾನೆ, ಬಾಯಿಲೆ ಹೆಂಗೆ ಮಾಡೋದು. ಇಲ್ಲಿ 8 ಇತ್ತು ಅಂದ್ರೆ 16 ಮಾಡಿಕೊಂಡು ಇಲ್ಲಿ ನೋಡ್ರಿ, ಇಲ್ಲಿ 56 ನೀವು ಇಟ್ಕೊಂಡ್ರಿ. 16 4 64 ಹೋಗ್ತಂದ್ರೆ ಇಲ್ಲಿ 4 ಇಡ್ರಿ, ಇಲ್ಲಿ 4 ಇಡ್ರಿ. 4 4 16, ಕೈಲ ಬಂತು 1, 16 4 64, 1 65. ಬಾಯಿಲೇನೆ ಮಾಡ್ಬೋದು. ಆವಾಗ ಎಕ್ಸ್ ಬರೋಬರಿ 7056 ವರ್ಗಮೂಲ
ಬರೋಬ್ಬರಿ ಎಷ್ಟು 84 ಗುಂಡ್ಲೆ 84 ಬರೋಬ್ಬರಿ ಎಕ್ಸ್ ಬರೋಬ್ಬರಿ 84. ಅಂದರೆ ಏನು? ಡಬ್ಬಿಗಳ ಸಂಖ್ಯೆನೂ 84. ಡಬ್ಬಿಗಳ ಸಂಖ್ಯೆ ಬರೀ 84 ಉತ್ತರ ಹಾಕಿದ್ರೆ ಸಾಕು. ಡಬ್ಬಿಗಳ ಸಂಖ್ಯೆ ಬರೋಬ್ಬರಿ 84. ಹಣ್ಣುಗಳ ಸಂಖ್ಯೆ ಬರೋಬ್ಬರಿ ಹಣ್ಣುಗಳ ಸಂಖ್ಯೆ ಬರೋಬ್ಬರಿ 84. ತಿಳಿತಲ್ಲ? ನೋಡಿ ಹೆಂಗೆ ಮಾಡ್ಬೇಕು ಅನ್ನೋದು ತಿಳ್ಕೊಂಡು ನೀವು ಮುಂದಿನ ಗಣಿತಗಳನ್ನು ಮಾಡಿ. ನಿಮಗೆ ಬಂದು ಅಂದರೆ ಹೊಳ್ಳಿ ನೋಡಬಾರ್ದು ಗಣಿತ ರಿವಿಷನ್ ನಾ ಹೆಂಗೆ ಹಾಕ್ತಿರ್ತಂದ್ರೆ ನೀವು ಹೊಳ್ಳಿ ನೋಡಲೇಬಾರ್ದು ಗಣಿತಗಳನ್ನು. 2 ಭಾಗ ಮಾಡಬೇಕು. ಆಮೇಲೆ ವರ್ಗ ಅಂಕೆಗಳಿಂದ ಭಾಗಿಸಿದ್ರಿ. ಆಮೇಲೆ ಇದನ್ನು ಬಾಯಲ್ಲಿ ಹೆಂಗೆ ಮಾಡೋದು ಅನ್ನೋದು ತಿಳ್ಕೊಳ್ರಿ. 70 56 ಇಲ್ಲಿ 8 8 10 ಇಲ್ಲಿ 8 ತಗೋರಿ. ಇಲ್ಲಿ 8 ಹೊರಗೆ ಇಡ್ರಿ. 8 8 64 ಹತ್ತದಲ್ಲ. ಈಗ ಸ್ವಲ್ಪ ವಿಚಾರ ಮಾಡ್ಬೇಕು ನೀವು. ಇಲ್ಲಿ 8 ಹೊರಗೆ ಇಡಾಗ ಈಗ ನೀವು ಮುಂದಿನ ಅಂಕಿ ಏನಾಗ್ತದೆ? 64 ಅಂದ್ರೆ ಎಷ್ಟಾಗ್ತದೆ ನೋಡ್ರಿ. ಇಲ್ಲಿ 6 ಉಳಿತು. ಈ 56 ಇಟ್ಟಾಗ 6 ಮುಂದೆ 5 ಬಂದ ನಿಂದಿರ್ತದ ಅಂದ್ರೆ 65 ಇಲ್ಲಿ ನಿಂತದ್ ನೋಡ್ರಿ. ಆಮೇಲೆ ಇಲ್ಲಿ ಆ 65 8ರಲ್ಲೇ ಭಾಗಿಸ್ಬಾರ್ದು ನೀವು, 16ರಲ್ಲೇ ಭಾಗಿಸ್ಬೇಕು. 16 4ಲೇ ಅಲ್ಲಿ ಹತ್ತದಂದ್ರೆ ನೋಡಿ 84 ಇಟ್ಟು ಬಿಡ್ರಿ ಬಾಯ್ದಿಂದ. ಇನ್ನೊಂದ್ಸಲ ನೋಡ್ರಿ. 8 8 64 ಇಲ್ಲಿ ಇಟ್ರೆ ಇಲ್ಲಿ 64 ಅಂದ್ರೆ 6 ಉಳಿತು. 6 ಮುಂದೆ 5 65 ಬಂತು. ಈ 8ರಲ್ಲೇ ಭಾಗಿಸ್ಬಾರ್ದು. ಇಲ್ಲಿ 8 ಹೊಳಿ ಕೂಡಿಸ್ತೀರ 16ರಲ್ಲೇ 65ಕ್ಕೆ ಭಾಗಿಸ್ರಿ. 16 4ಲೇ 84 ಇಟ್ಟು ಬಿಡ್ರಿ ನೋಡ್ರಿ ಬಾಯ್ದಿಂದ. ಹಿಂದೆ ನಿಮಗೆ ಬಾಯಲ್ಲಿ ಬಿಡಿಸುವಂಥ ಲೆಕ್ಕಗಳನ್ನು ಹೇಳುವಾಗ ನೀವು ಲಕ್ಷ ಕೊಟ್ಟಲೇ ನೋಡಬೇಕು. 64 ಬಂತು, 84 ಬಂತು, 90 ಬಾಯಿ ನಿಮಗೆ ಆಪ್ಷನ್ಸ್ ಕೊಟ್ಟಿರ್ತಾನೆ, 4 ಉತ್ತರ ಕೊಟ್ಟಿರ್ತಾನೆ. ಆದರೆ ಈ ರೀತಿ ನಿಮಗೆ ಗಣಿತ ಮಾಡ್ಲಿಕ್ಕೆ ಬರಲೇಬೇಕು. ಅದು ಭಾಳ ಇಂಪಾರ್ಟೆಂಟ್. ಇಂಥ ಗಣಿತಗಳು ಮಾಡ್ಲಿಕ್ಕೆ ಬರಬೇಕು ನಿಮಗೆ. ಆಮೇಲೆ ಬಾಯಲ್ಲಿ ಹೆಂಗೆ ಹಾಕಬೇಕು ಅದನ್ನು ಕಲಿಬೇಕು. ಯಾಕಂದ್ರೆ ಈಗ ಥಿಯರಿ ತಲೆ ಒಳಗೆ, ಆದ್ರೆ ಜಯ ಎಲ್ಲೇ ಕ್ವಿಕ್ ಆನ್ಸರ್ ಫೈಂಡ್ ಔಟ್ ಮಾಡೋದು ಹೆಂಗೆ ಕಲಿಬೇಕು. ಬರೀ ಹಾಲು ತೊಗೊಂಡು ಕುಡಿದು ಕಿಸಿದ ದಪ್ಪಂಗೆ ಹೂ ಅಂತ ಊಟ ಮಾಡ್ಕೆ ದಪ್ಪಾಗಿ ಮೈ ಬಾಡಿ ಬೆಳೆಸಿ ಪೈಲ್ವಾನ್ ಆದ್ರೆ ಉಪಯೋಗ ಇಲ್ಲ. ಆ ಪೈಲ್ವಾನ್ಗೆ ಪೇಚ್ ಬೇಕು. ಆ ಪೇಚ್ ಇದ್ರೆ ಮಾತ್ರ ಕುಸ್ತಿ ಒಳಗೆ ಎದೀತಾರೆ. ಪೇಚ್ ಕಲಿಲ್ಲ ಅಂದ್ರೆ ಬೇಕಾದಷ್ಟು ಉಬ್ಬಿದ್ರು ನಾವು ದಪ್ಪ ಅಂತ ಬಿಡೋದು ಗ್ಯಾರಂಟಿ. ಅದಕ್ಕೆ ಗಣಿತದಲ್ಲಿ ತಲೆನೂ ಬೇಕು, ಪೇಚನ್ನು ಬೇಕು. ಇದು ಹೈನ ಹಾಲ ನಿಮಗೆ, ಇದು ಕೊಡೋದು ಪೇಚ್. ಹೈನ ಹಾಲ ಕೊಟ್ಟು ಪೈಲ್ವಾನ್ ಮಾಡಲೇಬೇಕು, ಪೇಚನ್ನು ಕಲಿಸ್ಬೇಕು. ಅಂದ್ರೆ ನಿಮಗೆ ಜಯ. ಹೇಳಾಗ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ವಿಡಿಯೋ ಕ್ಲಾಸನ್ನು ಭಾಳ ವೆಕೇಶನ್ ಕ್ಲಾಸ್ನ ಭಾಳ ಪವರ್ಫುಲ್ಲಲ್ಲೇ ನೋಡ್ಕೋಬೇಕು. ಥ್ಯಾಂಕ್ ಯು. ಚೆನ್ನಾಗಿ ಫೇರ್ದಾಗ ಬರ್ಕೊಡ್ರಿ.